ಇನ್ನು ತಮಿಳುನಾಡಲ್ಲಿ ಟಿವಿಕೆ ಪರ ಎಡಪಕ್ಷ ಬ್ಯಾಟಿಂಗ್ ಮಾಡ್ತಾ ಇದೆ. ಇದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವುದು. ರಾಜ್ಯಪಾಲರು ಸರ್ಕಾರ ರಚನೆಗೆ ಅವಕಾಶ ನೀಡಬೇಕು, ಟಿವಿಕೆಗೆ ಅವಕಾಶ ನೀಡಬೇಕು ಅಂತ ಹೇಳಿ ಸಿಪಿಐ ಹೇಳ್ತಾ ಇದೆ. ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮೊದಲು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಆಹ್ವಾನಿಸಬೇಕು, ಬಹುಮತ ಸಾಬೀತುಪಡಿಸೋದು ವಿಧಾನಸಭೆಯಲ್ಲಿ ನಿರ್ಧಾರ ಅಂತ ಹೇಳಿ ಹೇಳ್ತಾ ಇದೆ. ಅಂದ್ರೆ ಪ್ರಮಾಣ ವಚನಕ್ಕೂ ಮುನ್ನವೇ ಬಹುಮತ ಕೋರೋದು ಸರಿಯಲ್ಲ ಅಂತ ಹೇಳಿ ಎಡಪಕ್ಷಗಳು ಕೂಡ ಹೇಳ್ತಾ ಇದೆ. ಅಂದ್ರೆ ಈ ಮೂಲಕವಾಗಿ ತಮ್ಮ ಸಪೋರ್ಟ್ ಅನ್ನ ಸೂಚಿಸ್ತಾ ಇವೆಯಾ ಅನ್ನುವಂಥ ಒಂದಷ್ಟು ಕುತೂಹಲ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ನೋಡಿ, ಒಂದ್ ಕಡೆ ಟಿವಿಕೆ 107 ಸ್ಥಾನ, ಕಾಂಗ್ರೆಸ್ 5 ಸ್ಥಾನ, ಜೊತೆಗೆ ಈಗಾಗಲೇ ವಿಸಿಕೆ ಕೂಡ ಅದು ಸರಿಯಾದ ಕ್ರಮ, ಅಂದ್ರೆ ವಿಜಯ್ ಅವರೇ ಮುಖ್ಯಮಂತ್ರಿ ಆಗೋದು ಸರಿಯಾದ ಕ್ರಮ ಅಂತ ಹೇಳಿರೋದು, ಜೊತೆಗೆ ಅಲ್ಲಿ 2 ಸಪೋರ್ಟ್ ಸಿಕ್ಕಂತಾಗತ್ತೆ. ಜೊತೆಗೆ ಎಡಪಕ್ಷಗಳೇನಾದ್ರೂ ಸಪೋರ್ಟ್ ಸಿಕ್ಕಿದೆ ಅದಲ್ಲಿ ಮತ್ತೆ 4 ಸ್ಥಾನಗಳ ಸಪೋರ್ಟ್ ಟಿವಿಕೆಗೆ ಸಿಗತ್ತೆ. ಹೀಗಾಗಿ 118 ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಒಂದ್ ವೇಳೆ ಎಡಪಕ್ಷಗಳು ಈಗ ನೇರಾನೇರವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳದೇ ಇದ್ರೂ ಕೂಡ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂದ್ರೆ ಪ್ರಮಾಣ ವಚನಕ್ಕೂ ಮುನ್ನವೇ ಬಹುಮತ ಕೋರೋದು ಸರಿಯಲ್ಲ, ರಾಜ್ಯಪಾಲರು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಲ್ಲಿ ವಿಧಾನಸಭೆಯಲ್ಲಿ ಅವರು ಬಹುಮತವನ್ನ ಸಾಬೀತುಪಡಿಸೋದು ಕ್ರಮ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಹೀಗಾಗಿ ಈಗ ಟಿವಿಕೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗ್ತಾ ಇದೆಯಾ? ಈ ಮೂಲಕ ಎಲ್ಲ ಎಡಪಕ್ಷ ಆಗಿರ್ಬೋದು, ವಿಸಿಕೆ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ ಆಗಿರ್ಬೋದು, ಈಗಾಗಲೇ ಟಿವಿಕೆಗೆ ಸಪೋರ್ಟ್ ನೀಡೋದಕ್ಕೆ ಮುಂದಾಗಿವೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ.